ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹೇಮಾ ಅವರು. ಅವರು ತಮ್ಮ MBBS ಅನ್ನ ಕಿಮ್ಸ್ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಮಾಡಿ, ಆಮೇಲೆ MD ಅನ್ನ ಮತ್ತೆ ಫೆಲೋಶಿಪ್ ಅನ್ನ ಅದು ಪೆರಿನೇಟಲ್ ಮೆಡಿಸಿನ್ ನಲ್ಲಿ ಸೆಂಟ್ ಜಾನ್ಸ್ ಇಂದ ಮಾಡಿ, ಈಗ ಎಕ್ಸ್ಪರ್ಟ್ ಇನ್ ಟೇಕಿಂಗ್ ಕೇರ್ ಆಫ್ ಎಕ್ಸ್ಟ್ರೀಮ್ಲಿ ಪ್ರೀಟರ್ಮ್ ಬೇಬೀಸ್, ತುಂಬಾ ಪುಟ್ಟ ಮಕ್ಕಳಿಗೆ ಅವ್ರನ್ನ ನೋಡ್ಕೊತಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಆಸ್ಫಿಕ್ಸಿಯಾ ಆದರೆ, ಉಸಿರಾಟಕ್ಕೆ ತೊಂದರೆ ಆದರೆ, ಲಂಗ್ ಪ್ರೆಷರ್ ಜಾಸ್ತಿ ಆದರೆ ಅವನ್ನೆಲ್ಲ ನೋಡುವಂಥ ಅತ್ಯಂತ ಉತ್ತಮವಾದಂಥ ಕನ್ಸಲ್ಟೆಂಟು. ಅವರು ಈಗ ಕೆಲಸ ಮಾಡ್ತಾ ಇರೋದು ನೇಟಸ್ ವಿಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ಮೈಸೂರು ರೋಡಲ್ಲಿ ಇರುವಂಥ ಆಸ್ಪತ್ರೆಯಲ್ಲಿ. ಸ್ವಾಗತ ಹೇಮಾ ಅವರೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಈಗ ಬೇಸಿಗೆ ಬರ್ತಾ ಇದ್ದಂಗೆ ಮಕ್ಕಳಿಗೆ ವಾಂತಿ ಭೇದಿ ಜಾಸ್ತಿ ಆಗಿ ಹೋಗ್ಬಿಡ್ತಾ ಇದೆ. ನೀವು ನಿಮ್ಮ OPD ಯಲ್ಲಿ ನೋಡಿರ್ಬೋದಲ್ವಾ? ಅದು ಯಾಕೆ, ಯಾವ ತರದ್ದರಿಂದ ಯಾಕೆ ಆಗ್ತಾ ಇದೆ, ಏನು ಅಂತ ದಯವಿಟ್ಟು ನಮ್ಗೆ ತಿಳಿಸ್ಕೊಡು. ಈಗ ನಾವು ಆಲ್ಮೋಸ್ಟ್ ಒಂದು 20% ಕೇಸ್ ಇನ್ಕ್ರೀಸ್ ನೋಡಿದೀವಿ ಈ ಲೂಸ್ ಮೋಷನ್, ವಾಂತಿ ಭೇದಿ ಮಕ್ಕಳಲ್ಲಿ. ಪ್ರಾಬಬ್ಲಿ ಟೆಂಪರೇಚರ್ ಇಂದ ಇದು ಬ್ಯಾಕ್ಟೀರಿಯಾ ಗ್ರೋತ್ ಗೆ ಫೇವರಬಲ್ ಆಗಿರೋದ್ರಿಂದ ಒಂದ್ ಕಾರಣ ಇರ್ಬೋದು. ಇನ್ನೊಂದು ಹೈಜಿನ್ ಇಂದ ಮೋಸ್ಟ್ ಕಾಮನ್ ಆಗಿ ಮಕ್ಕಳಲ್ಲಿ ನೋಡ್ತಾ ಇದೀವಿ. ವಾಟರ್ ಅಂಡ್ ಫುಡ್ ಕಂಟಾಮಿನೇಷನ್. ಓಕೆ, ಅಂದ್ರೆ ಅವ್ರು ತಗೊಂಡ್ರೋ ಆಹಾರ ಕಂಟಾಮಿನೇಟೆಡ್ ಇರ್ಬೋದು, ಅಥವಾ ಕುಡಿದಿರೋ ನೀರು ಅಥವಾ ಪಾನೀಯ ಕಂಟಾಮಿನೇಷನ್ ಇರ್ಬೋದು ಅಂತ ನೀವ್ ಹೇಳ್ತೀರಿ. ಇದ್ರಲ್ಲಿ ಯಾವ ತರದ ಈ ವಾಂತಿ ಭೇದಿಗಳಿರುತ್ತೆ? ನಾವೇನು ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಅದನ್ನ ಕನ್ನಡದಲ್ಲಿ ಅತಿಸಾರ ಅಂತ ಕರಿತೀವಿ. ಈ ವಾಂತಿ ಭೇದಿಗಳು ಯಾವ ಟೈಪ್ಗಳು ಇರುತ್ತೆ ಅಂತ ದಯವಿಟ್ಟು ತಿಳಿಸಿ ನಮ್ಮ ವೀಕ್ಷಕರಿಗೆ. ಸೊ ನಾವು ಡಯೇರಿಯಾ ಡೆಫಿನೇಷನ್ ಅಂತ ಹೇಳ್ಬೇಕಂದ್ರೆ, ಮಗು ಮಾಮೂಲಿ ನಾರ್ಮಲ್ ಆಗಿ ಹೋಗೋದ್ಕಿಂತ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿ, ಮತ್ತೆ ದಿನಕ್ಕೆ 3 ಅಥವಾ 3 ಮೇಲ್ಪಟ್ಟು ಎಪಿಸೋಡ್ಸ್ ಹೋದಾಗ ಡಯೇರಿಯಾ ಅಂತ ಕರಿತೀವಿ. ಅದರಲ್ಲಿ ಒಂದು ಅಕ್ಯೂಟ್ ಡಯೇರಿಯಾ, ಅಕ್ಯೂಟ್ ಅಂದ್ರೆ 7 ದಿನದ ಒಳಗಡೆ ಇರೋದು, ಇನ್ನೊಂದು ತಕ್ಷಣಕ್ಕೆ. ಕರೆಕ್ಟ್. ಅದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಇನ್ಫೆಕ್ಟಿವ್ ಕಾಸಸ್, ಅದೇ ಇವಾಗ ನಾವು ಕಾಮನ್ ಆಗಿ ನೋಡ್ತಾ ಇರೋದು. ಇನ್ನೊಂದು ಪರ್ಸಿಸ್ಟೆಂಟ್ ಡಯೇರಿಯಾ, ಕ್ರಾನಿಕ್ ಡಯೇರಿಯಾ. ಪರ್ಸಿಸ್ಟೆಂಟ್ ಮೋರ್ ದೆನ್ 2 ವಾರಗಳ ಮೇಲ್ಪಟ್ಟಿರೋದ್ನ ಪರ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಇವಾಗ ಸುಮಾರು ದಿವಸದಿಂದ. ಹೌದು. ಸೊ ಇವಾಗ ನಾವು ಅಕ್ಯೂಟ್ ಡಯೇರಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಅದರಲ್ಲಿ ನಮ್ಗೆ ಬ್ಯಾಕ್ಟೀರಿಯಾ, ವೈರಸ್, ಪ್ಯಾರಾಸೈಟಿಕ್ ಅಂತ ಕಾಸಸ್ ಗಳು ಇರ್ತವೆ. ಹೌದು. ಬ್ಯಾಕ್ಟೀರಿಯಾನಲ್ಲಿ ಇವಾಗ ನೋಡ್ತಾ ಇರೋದು ನಾವು ಸ್ಯಾಲಮನೆಲ್ಲಾ ಅದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಟೈಫಾಯ್ಡ್ ಇದ್ದು, ಈ ಟೈಫಾಯ್ಡ್, ಈಕೋಲೈ ಅನ್ನೋ ಬ್ಯಾಕ್ಟೀರಿಯಾ, ಸೊ ವಿಬ್ರಿಯೋ ಕಾಲರೆ, ಅದೇ ಕಾಲರಾ ಅಂತ ಹೇಳ್ತೀವಲ್ಲ ಅದು. ವೈರಸ್ಗೆ ಬಂದ್ರೆ ವಿ ಹ್ಯಾವ್ ನಾರ್ವೋ ವೈರಸ್ ಗ್ರೂಪ್, ಅಡಿನೋ ವೈರಸ್, ರೋಟಾ ವೈರಸ್, ಇದು ಅಬ್ಡಾಮಿನಲ್ ಫ್ಲೂ ಅಂತ ಕರಿತೀವಲ್ಲ ಆ ಹೌದು. ಸೊ ಅದು ಕಾಮನ್ ಆಗಿ. ಪ್ಯಾರಾಸೈಟಿಕ್ ಇವಾಗ ಸ್ವಲ್ಪ ಇನ್ಸಿಡೆನ್ಸ್ ಕಮ್ಮಿ ಆಗಿದೆ ನಮ್ಗೆ. ಅದು ಮುಂಚೆ ನಾವು ನೋಡ್ತಾ ಇದ್ವಿ ಎಂಟಮೆಬಾ ಹಿಸ್ಟೋಲಿಕಾ, ಅವೆಲ್ಲ. ಸೊ ಇವಾಗ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಸ್ವಲ್ಪ ರೆಡ್ಯೂಸ್ ಆಗಿದೆ. ವಿ ಆರ್ ಸೀಯಿಂಗ್ ಮೋರ್ ಇವಾಗ ಟ್ರೆಂಡ್ ಬ್ಯಾಕ್ಟೀರಿಯಾ ಕಾಸಸ್ ನೋಡ್ತಾ ಇದೀವಿ. ಇದಕ್ಕೆ ಕಾರಣ ಏನು? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಈ ಬೇಸಿಗೆ ಕಾಲದಲ್ಲಿ ಬರಕ್ಕೆ ಕಾರಣ ಏನು? ಮೇನ್ ಆಗಿ ಫುಡ್ ಮತ್ತೆ ವಾಟರ್ ಕಂಟಾಮಿನೇಷನ್. ಸೊ ಈಕೋಲೈ ಅನ್ನೋ ಬ್ಯಾಕ್ಟೀರಿಯಾ ಈ 30 ಡಿಗ್ರಿ, ಇವಾಗ ನಮ್ಗೆ ಟೆಂಪರೇಚರ್ 30 ಮೇಲ್ಪಟ್ಟೆ ಇದೆ ಪ್ರತಿದಿನ. ಸೊ ಈ ಟೆಂಪರೇಚರ್ ಫೇವರಬಲ್ ಆಗಿ ಇರುತ್ತೆ. ಮಕ್ಕಳು ಸ್ವಲ್ಪ ಜಂಕ್ ಫುಡ್ ಕನ್ಸಂಪ್ಷನ್ ಅಲ್ಲಿ ಅದು ಬ್ಯಾಕ್ಟೀರಿಯಾ ಗ್ರೋತ್ ಗೆ ಫೇವರಬಲ್ ಆಗಿರುತ್ತೆ. ನಮ್ಗೆ ಗೊತ್ತಿರಲ್ಲ, ಕೇಕ್ಗಳು, ಪೇಸ್ಟ್ರಿಗಳು ಎಲ್ಲ ಯಾವಾಗ್ಲೋ ಮಾಡಿಟ್ಟಿರ್ತಾರೆ. ಅದು ಗ್ಲಾಸ್ ಅಲ್ಲಿ ಇಟ್ಟಿರೋದು, ಅದು ಯಾವಾಗ ಹಾಳಾಗಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಕಲರಿಂಗ್ ಏಜೆಂಟು ಮತ್ತೆ ಪರ್ಫ್ಯೂಮು ಇದೆಲ್ಲ ಹಾಕಿರೋದ್ರಿಂದ ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಸೊ ಇವುಗಳಿಗೆ ಅದು ಕೆಟ್ಟಿದ್ದು ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಹೌದು. ಅದು ಸ್ಟೇಲ್ ಆದಾಗ ನಮ್ಗೆ ಲಾಸ್ಟ್ ಅಲ್ಲಿ ಅದು ಟೇಸ್ಟ್ ಡಿಫರ್ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ನಮ್ಗೆ ಟೇಸ್ಟ್ ಡಿಫರ್ ಗೊತ್ತಾಗಲ್ಲ. 80% ಮಕ್ಳಿಗೆ ಹಿಸ್ಟ್ರಿ ಔಟ್ಸೈಡ್ ಫುಡ್ ಕನ್ಸಂಪ್ಷನ್ ಇರ್ತಾರೆ ಈ ತರ ಡಯೇರಿಯಾ. ಇವಾಗ ಸಿವಿಯರ್ ಫಾರ್ಮ್. ತಾಯಂದ್ರಿಗೆ ಮೊದಲು ಕಿವಿ ಮಾತು ಏನು ಅಂತಂದ್ರೆ, ಹೊರಗಡೆಗೆ ಆಹಾರವನ್ನ ತಿನ್ನಕ್ಕೆ ಮಕ್ಕಳಿಗೆ ಬಿಡಬೇಡಿ, ತಿಂಡಿ ಊಟ ಎಲ್ಲ ಮನೆಯಲ್ಲೇ ಮಾಡ್ಕೊಡಿ ಅಂತ. ಅದು ಕಷ್ಟ ಆಗ್ಬೋದೇನೋ, ಬಟ್ ಹೈಜಿನಿಕ್
ಪ್ರಿಪೇರ್ ಮಾಡೋ ಕಡೆ ಪ್ರಿಫರಬಲಿ ಕೊಡ್ಸಿ ಅಂತ ಬೇಕಾದ್ರೆ ಹೇಳ್ಬೋದು. ಅವ್ರಿಗೂ ಪಾಪ ಸಮ್ಮರ್ ಹಾಲಿಡೇಸ್ ಇವಾಗ ಕಷ್ಟ ಆಗತ್ತೆ. ಓಕೆ. ಹಾ. ಸೊ ಫುಡ್ ಅಂಡ್ ವಾಟರ್ ಮೇನ್. ಆಮೇಲೆ ಮಕ್ಳಿಗೆ ವ್ಯಾಕ್ಸಿನೇಷನ್ ಹಾಕಿರಲ್ಲ. ಎಲ್ರು ಬರೀ ಗೌರ್ಮೆಂಟ್ ಅಲ್ಲಿ ಏನ್ ಕೊಡ್ತಾರೋ ಅದು ಕೊಡಲ್ಲ, ಬೇರೆ ಬಹಳ ಮುಖ್ಯ ಅದು. ವ್ಯಾಕ್ಸಿನೇಷನ್ ಹೌದು. ಸೊ ಇದೆಲ್ಲ ಪ್ರಿವೆಂಟಬಲ್. ಸ್ಪೆಷಲಿ ನಾವು ಟೈಫಾಯ್ಡ್ ವ್ಯಾಕ್ಸಿನ್ ಹಾಕ್ಸಿದ್ರೆ ಇಷ್ಟ TB ವ್ಯಾಕ್ಸಿನ್ ಅದು ಅವೈಲೇಬಲ್. ಅದನ್ನ ಪ್ರತಿ ವರ್ಷ ಕೊಡ್ಬೇಕಾಗತ್ತಲ್ವಾ? ಇಲ್ಲ ಇಲ್ಲ ಇಲ್ಲ, ಒಂದೇ ಸಿಂಗಲ್ ಡೋಸ್. ನಾವು 6 ಮಂತ್ ಅಥವಾ 7th ಮಂತ್ ಕೊಡ್ತೀವಿ. ಎಸ್ ಎಸ್, ಟೈಫಾಯ್ಡ್ ಒಂದೇ ಡೋಸ್. ಬೇಕಿದ್ರೆ ಬೂಸ್ಟರ್ ಡೋಸ್ 2 years ಕೊಡ್ತೀವಿ, ಇಲ್ಲಾಂದ್ರೆ ಸಿಂಗಲ್ ಡೋಸೇಜ್. ಎಸ್ ಎಸ್. ಸೊ ವ್ಯಾಕ್ಸಿನೇಷನ್ ಮಿಸ್ ಮಾಡಿರ್ತಾರೆ ಕೆಲವರು ಪೇರೆಂಟ್ಸ್. ಸೊ ಅದು ಕೂಡ ವೈರಸ್ಗೂ ಇರುತ್ತಲ್ವಾ? ಎಸ್, ರೋಟಾ ವೈರಸ್ ಇವಾಗ ಅಟ್ ಲೀಸ್ಟ್ ಬೆಟರ್, ಮೋಸ್ಟ್ ಆಫ್ ದೆಮ್ ಆರ್ ಟೇಕಿಂಗ್. ಬಟ್ ಕೆಲವೊಮ್ಮೆ ಸ್ಟಾಕ್ ಇರಲ್ಲ PHC ಸೆಂಟರ್ ಅಲ್ಲಿ, ಅವ್ರು ಮಿಸ್ ಮಾಡಿರ್ತಾರೆ. ಆ ಮಕ್ಳಲ್ಲಿ ನಾವಿದು ಡೈರಿಯಾ, ಅವ್ರು ಮತ್ತೆ ಬನ್ನಿ 1 ವಾರ ಬಿಟ್ಟು 2 ವಾರ ಅಂದಿರ್ತಾರೆ, ಅದು ಫಾಲೋ ಅಪ್ ಆಗಿರಲ್ಲ, ಅದು ಮಿಸ್ ಆಗಿರುತ್ತೆ ಡೋಸ್ ರೋಟಾ ವೈರಸ್. ಅವಾಗ ನಾವು ಲೆಸ್ ದನ್ 6 months ಬೇಬೀಸ್ ಅಲ್ಲಿ ಜಾಸ್ತಿ ನೋಡ್ತೀವಿ ಅವಾಗ. ಓಕೆ. ಆಮೇಲೆ ಆ ಲೆಸ್ ದನ್ 6 months ಬೇಬಿಗೆ ವಾಂತಿ ಭೇದಿ ಶುರು ಆದ್ರೆ ಅವ್ರದ್ದು ಉಳಿಸೋದೇ ಕಷ್ಟ. ಯಾಕಂದ್ರೆ IV ಲೈನ್ ಹಾಕಕ್ಕೆ IV ವೇನ್ ಸಿಕ್ಕದಿಲ್ಲ, ಕೊಲ್ಯಾಪ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ, ಡಿಹೈಡ್ರೇಷನ್ ಆಗಿರುತ್ತೆ, ಬಹಳ ಕಷ್ಟ ಆಗೋದು ಹಳೆ ಕಾಲದಲ್ಲಿ. ಬಟ್ ಈಗ ಗೊತ್ತಿಲ್ಲ, ಈಗ ಸ್ವಲ್ಪ ಬೆಟರ್ ಏನೋ. ಬೆಟರ್ ಇದೆ ಇವಾಗ. ಮುಂಚೆ ನಮ್ಗೆ ಕಾಲರಾ ವಾರ್ಡ್, ಡಯರಿಯಾ ವಾರ್ಡ್ ಅಂತಾನೆ ಇರ್ತಾ ಇತ್ತು. ಇವಾಗ ರೆಡ್ಯೂಸ್ ಆಗಿದೆ ಬಿಕಾಸ್ ಆಫ್ ವೆರಿ ಗುಡ್ ಹೈಜೀನ್ ಪ್ರಾಕ್ಟೀಸ್ ಅಂಡ್ ವ್ಯಾಕ್ಸಿನೇಷನ್ ವಿ ಕ್ಯಾನ್ ಸೇ. ನೀವು ಹೈಜೀನ್ ಪ್ರಾಕ್ಟೀಸ್ ಅಂದಾಗ ಮಕ್ಕಳಿಗೆ ಮತ್ತೆ ತಾಯಂದ್ರು ಮನೆಯವರು ಕೈ ತೊಳ್ಕೊಳ್ಳೋದನ್ನ ಮೊದಲು ಹ್ಯಾಂಡ್ ವಾಷಿಂಗ್ ಬಹಳ ಮುಖ್ಯ. 6 ಸ್ಟೆಪ್ ಮೇಲ್ಗಡೆಗೆ, ಬೆರಳು ಮಧ್ಯಕ್ಕೆ, ತುದಿಗೆ, ಹೆಬ್ಬೆರಳು ಎಲ್ಲವನ್ನ ತೊಳ್ಕೊಂಡು, ಅದು ಊಟದ ಮೊದಲು ತೊಳ್ಕೊಳ್ಳೋದನ್ನ ಮಕ್ಕಳಿಗೆ ರಿಲೀಜಿಯಸ್ ಆಗಿ ಒಂದು ಕಲ್ಸ್ಕೊಡ್ಬೇಕು, ಬಹಳ ಮುಖ್ಯ. ಹೌದು, ಅದು 60 seconds ಹ್ಯಾಂಡ್ ವಾಷಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಅದರಿಂದ ಸ್ವಲ್ಪ ಪ್ರಿವೆಂಟ್ ಆಗುತ್ತೆ. ಹೌದು. ಆಮೇಲೆ ಒಂದು ಕೈ ಬಾಯಿ ಎರಡು ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಕುಡಿಯೋ ನೀರು ಕೂಡ ಶುದ್ಧವಾಗಿರ್ಬೇಕು. ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ, ನಾನು ಯೂಸ್ ಮಾಡೋದು ಅಕ್ವಾಗಾರ್ಡ್ ವಾಟರೇ. ಆದ್ರೆ 3 ದಿನ ಊರಿಗೆ ಹೋಗಿ ಬಂದ್ಬಿಟ್ರೆ ಆ ನೀರಿನ ಟ್ಯಾಂಕ್ ನಲ್ಲಿ ಟ್ವೀ ಅಂತನ್ಬಿಟ್ಟು ಈ ಲಾರ್ವಾಗಳು, ಸೊಳ್ಳೆ ಲಾರ್ವಾಗಳು ಸ್ವಿಮ್ ಮಾಡ್ತಾ ಇದ್ದಿದ್ದನ್ನ ಕಂಡು ಗಾಬರಿ ಆಯ್ತು. ಆದ್ರಿಂದ ನಾನೀಗ ಎಷ್ಟೇ ಅಕ್ವಾಗಾರ್ಡ್ ಅನ್ನ ಯೂಸ್ ಮಾಡಿದ್ರು ಆ ನೀರನ್ನ ಮತ್ತೆ ಕುದಿಸಿ ಆರಿಸಿ ಬಳಸ್ತಾ ಇದ್ದೀನಿ. ಬಹುಶಃ ಡಬಲ್ ಕೇರ್ ತಗೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ, ಅದು ಬೇಸಿಗೆ ಕಾಲದಲ್ಲಿ ಅಲ್ವಾ? ಡೆಫಿನೆಟ್ಲಿ. ಸೊ ಮೇನ್ ಆಗಿ ಫುಡ್ ಹೈಜೀನ್, ವಾಟರ್. ಓಕೆ, ನೀರು. ಆಮೇಲೆ ಇನ್ನೊಂದು, ಎಷ್ಟೋ ಸಲ ಇದ್ರ ವಾಟರ್ ಅಂತ ತಗೊಳ್ತಾರೆ, ಅದನ್ನ ಎಷ್ಟು ದಿನದಿಂದ ಇಟ್ಟಿರ್ತಾರೋ ಗೊತ್ತಿಲ್ಲ, ಅದ್ರಲ್ಲಿ ಫಂಗಸ್ ಬೆಳೆದಿದ್ದನ್ನ ನಾನ್ ನೋಡಿದೀನಿ. ಅದು ಕೂಡ ಕೇರ್ಫುಲ್ ಆಗಿರ್ಬೇಕಂತ ಅನ್ಸುತ್ತೆ. ಈ ಟೆಟ್ರಾ ಪ್ಯಾಕ್ ಜ್ಯೂಸ್ ಅಲ್ಲೂ ನೋಡ್ತೀವಿ ಮ್ಯಾಮ್, ರೆಡಿಮೇಡ್ ಜಂಕ್, ಅದರಲ್ಲಿ ವಿ ಸಿ ದಟ್. ಅಂಡ್ ಬೇಬಿ ಫುಡ್ಸ್ ಅಲ್ಲೂ ನಾವು ನೋಡಿದೀವಿ ಆಕ್ಚುಲಿ, ರೆಡಿಮೇಡ್ ಪ್ರಿಪೇರ್ಡ್ ಬೇಬಿ ಫುಡ್ಸ್ ಅಲ್ಲೂ. ಎಸ್, ಸೊ ಪೇರೆಂಟ್ಸ್ ಶುಡ್ ಬಿ ಕೇರ್ಫುಲ್ ವಿತ್ ಆಲ್ ದೋಸ್ ಪ್ರಾಡಕ್ಟ್ಸ್. ಟೆಟ್ರಾ ಪ್ಯಾಕ್, ಆಮೇಲೆ ಶೆಲ್ಫ್ ಅಲ್ಲಿ ಇಟ್ಟು ತುಂಬಾ ದಿನ ಆಗ್ಬಿಟ್ಟು ಆ ಎಕ್ಸ್ಪೈರಿ ಡೇಟ್ ನೋಡದೆ ತಗೊಂಡ್ಬಿಟ್ರೆ ಕಷ್ಟ ಹೋಗ್ಬಿಡತ್ತೆ. ಹೌದು. ಸೊ ಒಂದು ಪ್ರಿವೆನ್ಷನ್ಗೆ ನೀವು ಕೈ ತೊಳೆಯೋದು, ಬಾಯಿ ತೊಳೆಯೋದು ಹೇಳಿದ್ರಿ, ಆಮೇಲೆ ತಗೊಳ್ಳೋದು ಆಹಾರದ ಕೇರ್ಫುಲ್ ನೋಡಿದ್ರಿ, ನೀರಿಂದ ಹೇಳಿದ್ರಿ, ಪ್ರಿವೆನ್ಷನ್ಗೆ ನೀವು ಹೇಳಿದ್ರಿ. ಇನ್ನು ಮ್ಯಾನೇಜ್ಮೆಂಟ್ ಹೇಗ್ ಮಾಡೋದು ಅಂತ. ಸೊ ಫಸ್ಟ್ ನಾವಿದು ಡಿವೈಡ್ ಮಾಡ್ಕೊಳ್ತೀವಿ. ನೋ ಡಿಹೈಡ್ರೇಷನ್, ಸಮ್ ಡಿಹೈಡ್ರೇಷನ್, ಸಿವಿಯರ್ ಡಿಹೈಡ್ರೇಷನ್. ನೋ ಡಿಹೈಡ್ರೇಷನ್ಗೆ ನಾವು ಬರೀ ORS ಅಡ್ವೈಸ್ ಮಾಡ್ತೀವಿ ಮನೆಯಲ್ಲೇನೆ. ORS ಎಲೆಕ್ಟ್ರಾಲ್ ಅಂತ ಸಿಗುತ್ತೆ, ಅದು WHO ರೆಕಮೆಂಡೆಡ್ ತಗೊಳ್ಳಿ. ಈ ಟೆಟ್ರಾ ಪ್ಯಾಕ್ ರೆಡಿಮೇಡ್ ORS ತಗೋಬೇಡಿ, ಅದರಲ್ಲಿ ಡೆಕ್ಸ್ಟ್ರೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. WHO ಇಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೇಕಂದ್ರೆ 1 ಲೀಟರ್ ನೀರ್ಗೆ 6 ಚಮಚ ಸಕ್ಕರೆ, ಅರ್ಧ ಚಮಚ ಸಾಲ್ಟ್ ಹಾಕಿದ್ರೆ ಅರ್ಜೆಂಟ್ ಪ್ರಿಪೇರ್ ಮಾಡಬಹುದು ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ. ಇಲ್ಲ ಅಂದ್ರೆ ಗೋ ಫಾರ್ WHO ರೆಕಮೆಂಡೆಡ್ ಲೋ ಆಸ್ಮೋಲಾರಿಟಿ ORS. ನೆಕ್ಸ್ಟ್ ಸಮ್ ಡಿಹೈಡ್ರೇಷನ್ ಅಲ್ಲಿ ಮಗು ಲೂಸ್ ಮೋಷನ್ ಒಂದ್ 8 ಬಾರಿ ಹೋಗ್ತಾ ಇರತ್ತೆ, ಯೂರಿನ್ ಕಮ್ಮಿ ಆಗಿರುತ್ತೆ, ಮತ್ತೆ ಸ್ಕಿನ್ ಟರ್ಗರ್ ಅಂತ ಹೇಳ್ತೀವಿ, ಸ್ಕಿನ್ ಇದು ಎಳ್ಕೊಳಕ್ ಸ್ವಲ್ಪ ಸ್ಲೋ ಆಗಿರುತ್ತೆ, ನಮ್ ಟಂಗು ಮತ್ತೆ ಉಳ್ಕೊಂಡ್ಬಿಡತ್ತೆ ಅದು. ಹೌದು, ನಮ್ ಟಂಗು ಮತ್ತೆ ನಮ್ ಕಣ್ಣಲ್ಲಿ ಕಣ್ಣೀರೆಲ್ಲ ಡ್ರೈ ಆಗಿರುತ್ತೆ, ಕಣ್ಣಲ್ಲಿ ಮಾಡಿದ್ರು ಹೋಗಲ್ಲ.
ಡ್ರೈ ಆಗಿರುತ್ತೆ. ಸೊ ಆ ಮಕ್ಳಲ್ಲಿ ಪ್ರತಿ ಸಲ ಅದ್ ಅಮೌಂಟ್ ಹೋದಾಗೆಲ್ಲ ನಾವು ಅದನ್ನ ರೀಪ್ಲೇಸ್ ಮಾಡ್ತಾ ಇರ್ಬೇಕು. ಇವಾಗ 50 ml ಮೋಷನ್ ಹೋದ್ರೆ ಆ 50 ml ರೀಪ್ಲೇಸ್ಮೆಂಟ್. ಸೊ ಸಮ್ ಡಿಹೈಡ್ರೇಷನ್ ಅಟ್ಲೀಸ್ಟ್ ಮಗು ಓರಲಿ ತಗೊಳ್ಳಿ ಅಂದ್ರೆ NG ಟ್ಯೂಬ್ ಹಾಕಿ ಆದ್ರೂ ನಾವ್ ಕೊಡ್ತಾ ಇರ್ಬೇಕು. ಅದೇ ಯಾಕಂತಂದ್ರೆ ನೀವು ನೀರ್ ಕೊಡ್ಬೇಕು 10 ml ಹೋದ್ರೆ 10 ml ಕೊಡಿ ಅಂತ, ಈ ಕಡೆಗೆ ವಾಂತಿ ಇರುತ್ತೆ, ಆ ಕಡೆಗೆ ಬೇದಿ ಇರುತ್ತೆ, ತಗೊಳಕ್ಕೆ ರಿಟರ್ನ್ ಆಗೋದಿಲ್ವಲ್ಲ, ಅವಾಗ ಏನ್ ಮಾಡ್ಬೇಕು? ಹೌದು, ಅವಾಗ ಅದೇ ಸಿವಿಯರ್ ಡಿಹೈಡ್ರೇಷನ್. ಅವಾಗ ಕೈಗೆ ನಾವು ಕ್ಯಾನುಲಾನ ಹಾಕಿ ಆ ಮಕ್ಕಳಲ್ಲಿ ಎಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸಸ್ ಕೆಲವೊಮ್ಮೆ ಆಗಿರುತ್ತೆ. ಮೋರ್ ಕಾಮನ್ಲಿ ಸೋಡಿಯಂ ಲೋ ಆಗೋದು, ಪೊಟ್ಯಾಷಿಯಂ ಲೋ ಆಗೋದಿರುತ್ತೆ. ಅದರಿಂದನೇ ಮಕ್ಕಳು ಲೆಥಾರ್ಜಿ ಅಂತ ಹೇಳ್ತೀವಿ, ಸುಸ್ತಾಗಿರ್ತಾರೆ. ಎಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸ್ ಇಂದ ಅದನ್ನ ಕರೆಕ್ಟ್ ಮಾಡ್ಕೊಂಡು ಕ್ಯಾನುಲಾ ಮೂಲಕ ಫ್ಲೂಯಿಡ್ ಬೋಲಸ್ ನ ರಶ್ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಅವಾಗ ದೇ ಗೆಟ್ ಬೆಟರ್. ಮೋರ್ ಚಾಲೆಂಜಿಂಗ್ ಅಂದ್ರೆ ಸೊ ಇವಾಗ ಒಂದ್ ಪಾರ್ಟ್ ಆಫ್ ಬೆಂಗಳೂರಲ್ಲಿ ಇನ್ನ ಮಾಲ್ ನರಿಶ್ ಮಕ್ಳು ಇನ್ನ ನೋಡ್ತಾ ಇದೀವಿ, ಇನ್ನೊಂದ್ ಪಾರ್ಟ್ ಬೇರೆ ಕಡೆ ಒಬೆಸಿಟಿ ಮಕ್ಳನ್ನ ನೋಡ್ತಾ ಇದೀವಿ. ಎರಡು ಎಕ್ಸ್ಟ್ರೀಮ್. ಮಾಲ್ ನರಿಶ್ ಇನ್ನೊಂದು ಅಂಡರ್ ಈಟಿಂಗ್. ಹೌದು. ಸೊ ಮಾಲ್ ನರಿಶ್ ಮಕ್ಳಿಗೆ ಸ್ವಲ್ಪ ನಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ ಡಿಹೈಡ್ರೇಷನ್ ಕರೆಕ್ಷನ್. ಯಾಕಂದ್ರೆ ರ್ಯಾಪಿಡ್ ಆಗು ಕರೆಕ್ಷನ್ ಮಾಡಕ್ ಆಗಲ್ಲ. ಸಮ್ಟೈಮ್ಸ್ ದೇ ಗೆಟ್ ಸೀಜರ್ಸ್, ಎಲೆಕ್ಟ್ರೋಲೈಟ್ಸ್ ಜಲ್ದಿ ಕರೆಕ್ಟ್ ಆದ್ರೆ ಹೌದು ಹೌದು. ಸೊ ದೀಸ್ ಆರ್ ದ ಚಾಲೆಂಜಸ್. ಈಗ ಮೋಷನ್ ಬೇಗನೆ ನಿಲ್ಲಿ ಅಂತ ಮೊದ್ಲು ಈ ಲೋಪರ್ಮೈಡು, ಲೋಮೋಫೆನ್ನು ಅಂತ ಲೋಮೋಟಿಲ್ಲು ಅಂತ ಕೊಡ್ತಾ ಇದ್ರು. ಈಗ ನಿಲ್ಸಿದಾರಲ್ಲ, ಯಾಕೆ? ಅದು ಫಾರ್ಮಸಿಯಲ್ಲಿ ಪೇರೆಂಟ್ಸ್ಗೆ ನಮ್ಮ ಹತ್ರ ಬರ್ತಾರೆ, ನಾವು ಒಂದು ಜಿಂಕ್ ಕೊಡ್ತೀವಿ ಮತ್ತೆ ಪ್ರೋಬಯೋಟಿಕ್ ಹೇಳ್ತೀವಿ, ನಾವು ಕೌನ್ಸಿಲ್ ಮಾಡ್ತೀವಿ. ಇದು ಸ್ವಿಚ್ ಆಫ್ ತರ ಫೆನಾಮಿನನ್ ಅಲ್ಲ, ಒಂದು 48 to 72 hours ತಗೊಳುತ್ತೆ. But parents will be still anxious. They want immediate result. So they go to the pharmacy and pharmacy person will give the loperamide. ಅದು ಆಂಟಿ ಮೊಟಿಲಿಟಿ ಡ್ರಗ್. ಅಂದ್ರೆ ಆಂಟಿ ಮೊಟಿಲಿಟಿ ಅಂದ್ರೆ ನಮ್ ಮೋಷನ್ ಹೋಗೋ ಫ್ರೀಕ್ವೆನ್ಸಿನ ಕಮ್ಮಿ ಮಾಡಕ್ಕೆ. ಬಟ್ ಆ ರೀತಿ ಮೆಡಿಸಿನ್ಸ್ ನಾವ್ ತಗೊಂಡಾಗ ನಮ್ಮಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗೆ ಇನ್ನ ಜಾಸ್ತಿ ನಮ್ಮ ಕರಳಲ್ಲಿ ಇರೋದಕ್ಕೆ ಸಮಯ ಟೈಮ್ ಜಾಸ್ತಿ ಸಿಕ್ಕತ್ತೆ, ಬ್ಯಾಕ್ಟೀರಿಯಾ ಮಲ್ಟಿಪ್ಲಿಕೇಶನ್ ಆಗಿ ಮಕ್ಕಳು ಇಷ್ಟು ಸಣ್ಣದ್ರಲ್ಲಿ ಟ್ರೀಟ್ಮೆಂಟ್ ನಡೆಯೋದು ಕಾಂಪ್ಲಿಕೇಟೆಡ್ ಆಗಿ ಹೊಟ್ಟೆ ಉಬ್ರ ಆಗ್ಬಿಟ್ಟು ಡಿಸ್ಟೆನ್ಷನ್ ಆಗಿ ಕೆಲವೊಮ್ಮೆ ಇಂಟರ್ಸೆಪ್ಷನ್ ಆಗಿ ಇದೆಲ್ಲ ಕಾಂಪ್ಲಿಕೇಶನ್ಸ್ ಸ್ಮಾಲ್ ಬೇಬೀಸ್ ಅಲ್ಲಿ ನಾವು ನೋಡಿದೀವಿ ಇದೆಲ್ಲ ಕೊಟ್ಟಿರೋದ್ರಿಂದ. ನಾಟ್ ಅಟ್ ಆಲ್ ರೆಕಮೆಂಡೆಡ್ ಫಾರ್ ದ ಚಿಲ್ಡ್ರನ್, ಸ್ಪೆಷಲಿ ಇನ್ ದ ಇನ್ಫೆಕ್ಟಿವ್ ಕಾಸಸ್ ವಾಟ್ ವಿ ಆರ್ ಇವಾಗ ನೋಡ್ತಾ. ಆಮೇಲೆ ನೀವು ಹೇಳಿದ್ರಲ್ಲ ಅವ್ರಿಗೆ ಇದು ಕೊಡ್ತೀವಿ ಅಂತ ಪ್ರೋಬಯೋಟಿಕ್. ಏನು ಪ್ರೋಬಯೋಟಿಕ್ ಅಂದ್ರೆ ಏನು? ಮಜ್ಜಿಗೆ ಮೊಸರನ್ನ ಅಥವಾ ಇನ್ನೇನಾದ್ರೂ ಕೊಡ್ತೀರಾ? ಪ್ರೋಬಯೋಟಿಕ್ ಅಂದ್ರೆ ರೆಡಿಮೇಡ್ ಪ್ರೋಬಯೋಟಿಕ್ ಕೊಡ್ತೀವಿ. ಅದೇ ಅದು ಸ್ಯಾಕ್ರೋಮೈಸಿಸ್ ಅನ್ನೋ ಬೊಲಾರ್ಡಿ ಅನ್ನೋ ಬ್ಯಾಕ್ಟೀರಿಯಾ ಇಲ್ಲ ಲ್ಯಾಕ್ಟೋಬ್ಯಾಸಿಲಸ್, ಅದು ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಅದು ನಮ್ ಇಂಟೆಸ್ಟೈನ್ ಅಲ್ಲಿ ಅಕಸ್ಮಾತ್ ಕಾಲೋನೈಸ್ ಆದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೇಗ ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ನಾವು ಅದನ್ನ ಪ್ರೋಬಯೋಟಿಕ್ಸ್ ನ ಕೊಡ್ತೀವಿ ಮಕ್ಳಿಗೆ. ಅದನ್ನ ನೀರಿಗೆ ಹಾಕಿ ಕೊಡ್ಬೇಕಾ, ಹಾಲಿಗೆ ಹಾಕಿ ಕೊಡ್ಬೇಕಾ, ಹಾಗೆ ಕುಡಿಸ್ಬೇಕಾ, ಹೆಂಗ್ ಮಾಡ್ಬೇಕು? ಈಗ ಲೆಸ್ ದೆನ್ 6 months ಇರೋ ಮಕ್ಳಿಗೆ ಪೌಡರ್ ತರ ಇರೋ ಪ್ರೋಬಯೋಟಿಕ್ ಕೊಟ್ರೆ ನಾವ್ ಅದು ಎದೆ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋದಕ್ಕೆ ಹೇಳ್ತೀವಿ. ಯಾಕಂದ್ರೆ ಆ ಮಕ್ಳಿಗೆ ಇನ್ನ ನೀರು ಸ್ಟಾರ್ಟ್ ಮಾಡಿರಲ್ಲ. ಕೆಲವೊಂದು ರೆಸ್ಪ್ಯೂಲ್ಸ್ ನೀರಿನ ಸಸ್ಪೆನ್ಷನ್ ರೀತಿನೇ ಬರುತ್ತೆ ನಮ್ಗೆ ರೆಸ್ಪ್ಯೂಲ್ಸ್, ಅದು ಡೈರೆಕ್ಟ್ ಆಗಿ ಕೊಡ್ಬೋದು. ಮೋರ್ ದೆನ್ 6 months ಇರೋ ಮಕ್ಳಿಗೆ ಪೌಡರ್ ತರ ಇರೋ ಪ್ರೋಬಯೋಟಿಕ್ ನ ನೀರಲ್ಲಿ ಮಿಕ್ಸ್ ಮಾಡಿ ಮಕ್ಳಿಗೆ ಕೊಡ್ಬಹುದು, ಅವ್ರನ್ನ ಕುಡಿಸ್ಬಹುದು. ಹೌದು ಹೌದು. ಹಾಗಾಗಿ ಒಂದು ಹೊರಗಡೆ ಆಹಾರ ಕೊಡದಾಗೆ ನೋಡ್ಕೊಳ್ಳಿ. ಎರಡನೇದು ಕೈ ತೊಳ್ಕೊಳ್ಳೋದು ಮುಖ್ಯ. ವ್ಯಾಕ್ಸಿನ್ ಕೊಟ್ಟಿದ್ರೆ ಇಲ್ಲೋ ಅಂತ ನೋಡ್ಕೊಳ್ಳಿ. ಇದರ ಜೊತೆಗೆ ಅಕಸ್ಮಾತ್ ಆದ್ರೆ ತಕ್ಷಣಕ್ಕೆ ಡಾಕ್ಟರ್ ಹತ್ರ ಬಂದು ಅದಕ್ಕೆ ಚಿಕಿತ್ಸೆ ಮಾಡಿಕೊಳ್ಳಿ. ಪ್ರೋಬಯೋಟಿಕ್ ORS ಅನ್ನ ಕೊಡಿ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಧನ್ಯವಾದಗಳು ಹೇಮಾ ಅವರೇ. ಇಷ್ಟು ಕಿವಿ ಮಾತುಗಳನ್ನ, ಎಷ್ಟು ಒಳ್ಳೆ ಮಾತನ್ನ ನಮ್ಮ ವೀಕ್ಷಕರಿಗೆ ಪೋಷಕರಿಗೆ ಹೇಳಿದಿರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.